ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇಲ್ಲಿರೋರಿಗೆ ಮತ್ತು ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ. ಸಂಜು ವೆಟ್ಸ್ ಗೀತಾ ಎರಡನೇ ಅವತರಣಿಕೆ ಜನವರಿ 10ನೇ ತಾರೀಕು ಹೊಸ ವರ್ಷಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಬಿಡುಗಡೆ ಆಗ್ತಾಯಿದೆ. ನಾವೆಲ್ಲರೂ ಇದರ ನಿರ್ದೇಶಕ ನಾಗಶೇಖರ್ ಅವರು, ಛಲವಾದಿ ಕುಮಾರ್ ಅವರು, ನಾಯಕ ನಟ ಎಲ್ಲರೂ ಗೆಳೆಯರು, ಶ್ರೀನಗರ ಕಿಟ್ಟಿಯವರು, ಅರುಣ್ ಸಾಗರ್ ಅವರು ಎಲ್ಲರ ಸಹಕಾರದಿಂದ ನಾನು ಇದರಲ್ಲಿ ಒಂದು ಪಾತ್ರ ವಹಿಸಿದ್ದೀನಿ. ಪಾತ್ರ ಅಂದರೆ ಒಂದು ಬರಹಗಾರನಾಗಿ ಕಥೆಯಿಂದನೂ ನಾಗಪ್ಪನ ಕನಸಿಗೆ ಕೂತಿದ್ದೀನಿ. ಈ ಸಿನಿಮಾ ಬಗ್ಗೆ ಒಬ್ಬ ರೈಟ್ರಾಗಿ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬಿಡ್ತೀನಿ ಮೊದಲು. ಯಾಕಂದರೆ ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಇವತ್ತಿನ ಕಾಲಘಟ್ಟದಲ್ಲಿ ಏನಿಲ್ಲ ಅನ್ನೋದು ತುಂಬ ಮುಖ್ಯವಾಗಿದೆ. ಈ ಸಿನಿಮಾದಲ್ಲಿ 2671 ಲೀಟ್ರ್ ರಕ್ತ ಹರಿಯಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ರಕ್ತ ಹರಿದೇ ಹೋದರೆ ಸಿನಿಮಾ ಆಗಲ್ಲ. ಒಂದೇ ಒಂದು ಡ್ರಾಪ್, ಒಂದು ಹನಿ ಈ ಸಿನಿಮಾದಲ್ಲಿ ರಕ್ತ ಚರಿತ್ರೆ ಇಲ್ಲ, ರಕ್ತ ಇಲ್ಲ. ಈ ಸಿನಿಮಾದಲ್ಲಿ ನಾಯಕ ನಟನನ್ನು ಯಾವುದೇ ಪ್ರಾಣಿಗೆ ಹೋಲಿಸಲಾಗಿಲ್ಲ. ನಾಯಕ ನಟ ಅಪ್ಪಟ ಮನುಷ್ಯನಾಗಿದ್ದಾನೆ, ಮನುಷ್ಯನಾಗಿರುವ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಅನೈತಿಕ ಸಂಬಂಧಗಳಿಲ್ಲ, ಮನೆಯೊಂದು 3 ಬಾಗಿಲು ಇಲ್ಲ. ಈ ಸಿನಿಮಾದಲ್ಲಿ ದ್ವೇಷ ಇಲ್ಲ. ಈ ಸಿನಿಮಾದಲ್ಲಿ ಯಾರೂ ಬಟ್ಟೆಯನ್ನು ಬಿಚ್ಚುವುದಿಲ್ಲ, ಎಲ್ಲರೂ ಬಟ್ಟೆಯನ್ನು ಉಡಿಸ್ತಾರೆ. ಈ ಸಿನಿಮಾದಲ್ಲಿ, ಈ ಸಿನಿಮಾ ಬಟ್ಟೆಯ ಕುರಿತಾದ ಸಿನಿಮಾ. ಈ ಸಿನಿಮಾದಲ್ಲಿ ಕಂಡವ್ರ ಮನೆ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚುವಂಥ ಒಂದೇ ಒಂದು ಅಶ್ಲೀಲವಾದಂಥ ಡೈಲಾಗ್ ಇಲ್ಲ. ಇದು ನಮ್ಮ ಪ್ರೊಡ್ಯೂಸರ್ಗೆ ಆಗಿ ಬರಲ್ಲ, ಡೈರೆಕ್ಟ್ರು ಒಪ್ಕೊಳ್ಳಲ್ಲ. ಡೈರೆಕ್ಟ್ರು ಮಾಡಿರೋ ಸಿನಿಮಾ ಎಲ್ಲ ಮೈನಾ, ಸಂಜು ವೆಟ್ಸ್ ಗೀತಾ, ಈ ಥರದ್ದು ಒಂದು ಹೊಸ ಬಗೆಯನ್ನು ಕಟ್ಟಿಕೊಟ್ಟಂಥ ಟ್ರೆಂಡ್ ಸೆಟ್ಟರ್ ಡೈರೆಕ್ಟ್ರು. ಆ ಥರ ಇರುವಾಗ ಈ ಸಿನಿಮಾದಲ್ಲಿ ತುಂಬ ವಿಷಯಗಳಿಲ್ಲ. ಈ ವಿಷಯದಲ್ಲಿ ಕತ್ಲೆ ಇಲ್ಲ. ಕತ್ಲೆ ಆಫ್ ಸ್ಕ್ರೀನ್ ಆಫು, ಕತ್ಲೆ, ಸ್ಲೋ ಮೋಷನ್ ಶಾಟು, ಒಬ್ರಿಗೊಬ್ರಿಗೆ ಬಂದರು 300 ಜನಕ್ಕೆ ಇಲ್ಲಿ ಯಾರೂ ಹೊಡೆಯಲ್ಲ. ಈ ಸಿನಿಮಾದಲ್ಲಿ ಇವತ್ತಿನ ಶುದ್ಧ ಸೂತ್ರಗಳು ಅಂತೇನಿದೆಯೋ, ವಾಯ್ಲೆನ್ಸ್, ಇವತ್ತಿನ ಕಾಲಘಟ್ಟದಲ್ಲಿ ಹಿಂಸೆ ಇಲ್ಲದೆ, ರಕ್ತ ಇಲ್ಲದೆ, ಅನೈತಿಕ ಸಂಬಂಧ ಇಲ್ಲದೆ, ಒಂದು ಹೆಣ್ಣನ್ನು ಬೆತ್ತಲೆ ಮಾಡದೆ, ಅಶ್ಲೀಲವಾಗಿ ಮಾತನಾಡದೆ, ಹಿಂಸೆಯನ್ನು ವೈಭವೀಕರಿಸದೆ, ಮಾಡುವ ಕೊಲೆಪಾತಕತನವನ್ನು ಸಮರ್ಥಿಸ್ಕೊಳ್ಳದೆ, ಈ ಕಾಲಘಟ್ಟದಲ್ಲಿ 2025 ಜನವರಿ 10ನೇ ತಾರೀಕು ಒಂದು ಸಿನಿಮಾ ತರ್ತಾ ಇರೋದೆ ನನ್ನ ಪ್ರಕಾರ ಅತಿ ದೊಡ್ಡ ಚಾಲೆಂಜ್ ಈ ಜಗತ್ತಿನ ಒಂದು ಸಿನಿಮಾ ತರೋದಕ್ಕೆ. ಅದಕ್ಕೆ ನಿಜವಾಗ್ಲೂ ಈ ಮೇಲೆ ಹೇಳಿದ್ನಲ್ಲ, ಯಾವ್ದು ಇಲ್ಲ ಅಂತ ಹೇಳಿದ್ನಲ್ಲ, ಕತ್ಲೆ ಇಲ್ಲ, ಈ ಥರದ್ದೆಲ್ಲ ಸಿನಿಮಾ ಮಾಡೋದಕ್ಕೆ ಇವತ್ತು ಈಸಿ ಆದಂಥ ಒಂದು ಸಿದ್ಧಸೂತ್ರ ಸಿಕ್ಕಿರುವಾಗ, ತಾನೇ ಒಂದು ಮಾರ್ಕೆಟಿಗೆ ಬರುವಾಗ, ಒಂದು ಕಮರ್ಷಿಯಲ್ ಮಾಡುವಾಗ, ಇದೇನು ಸಿನಿಮಾ ಕಡಿಮೆ ಬಜೆಟ್ ಸಿನಿಮಾ ಅಲ್ಲ, ಹಂಗಂತ ಇಂಟಲೆಕ್ಚುಯಲ್ ಸಿನಿಮಾ ಅಲ್ಲ, ದಯವಿಟ್ಟು ದುಡ್ಡು ಕೊಟ್ಟು ನೋಡಬೇಕಾದಂಥ ಸಿನಿಮಾ, ಬುದ್ಧಿಜೀವಿಗಳ ಸಿನಿಮಾ ಅಲ್ಲ. ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಒಂದು ಚಾಲೆಂಜ್ ಬೇಕು. ಈ ಥರದೊಂದು ಸಿನಿಮಾ ರೂಪಿಸೋದಕ್ಕೆ ಒಂದು ಚಾಲೆಂಜ್ ಬೇಕು. ಹಾಗಾದರೆ ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ನೋಡ್ಬೇಕು ಆಡಿಯನ್ಸು? ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ. ಸಿನಿಮಾ ಚಿತ್ರರಂಗದಲ್ಲಿ ಕೂತ್ಕೊಂಡು ನೋಡ್ತಾ ಇರೋರಿಗೆ ಪಕ್ಕದಲ್ಲಿ ಕೂತಿರೋರು ಉಸಿರಾಟ ಕೇಳುವಷ್ಟು ಒಂದು ಸಂಗೀತದ ನಿನಾದ ಇದೆ, ಒಂದು ಉಸಿರಾಟ ಇದೆ. ಇದು ಒಂದು ಉಸಿರಾಟದ ಸಿನಿಮಾ. ಒಬ್ಬ ಆರ್ಟ್ ಡೈರೆಕ್ಟ್ರು ಕೂಡ ಬಂದು ಕಥೆ ಒಳಗಡೆ ಇನ್ವಾಲ್ವ್ ಆಗಿ ಒಂದೊಂದು ಫ್ರೇಮನ್ನು ಕಥೆಗೆ ತಗೊಂಡೋಗಿ ಕಲಾ ನಿರ್ದೇಶನ ಮಾಡಿರೋ ಸಿನಿಮಾ. ಒಬ್ಬ ನಿರ್ದೇಶಕ ಇಷ್ಟೆಲ್ಲದರ ಜಂಜಾಟಗಳ ನಡುವೆ, ಇನ್ನೊಂದರ ನಡುವೆ ನಾನು ಈ ಥರದೊಂದು ಹೋರಾಟ ಮಾಡ್ತೀನಿ, ಈ ಥರದೊಂದು ಕನಸನ್ನು ಜನರ ಹತ್ರ ತೊಗೊಂಡೋಗ್ತೀನಿ ಅಂತ ಹೇಳಿರುವ ಸಿನಿಮಾ. ಒಬ್ಬ ನಾಯಕ ನಟ ಶ್ರೀನಗರ ಕಿಟ್ಟಪ್ಪ ಅಭಿನಯ ತರಂಗದಿಂದ ಮೂಲವಾಗಿ ನಾಟಕಗಳನ್ನು ಆಡಿಕೊಂಡು, ರಂಗಭೂಮಿ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ, ಹೋಗ್ಬಿಡಿ, ಇದನ್ನೆಲ್ಲ ಮಾಡ್ಕೊಂಡು ಬಂದಿರೋಂಥ ಒಬ್ಬ ಶ್ರೀನಗರ ಕಿಟ್ಟಿಯವರು ಒಂದು ಉಸಿರಾಟನ ಪ್ರತಿಕ್ರಿಯಿಸಬೇಕು, ಒಂದು ಉಸಿರಾಟನ ಆ್ಯಕ್ಟ್ ಮಾಡಬೇಕು. ಶಿಡ್ಲಘಟ್ಟದ ಒಬ್ಬ ಹುಡುಗ ಒಂದು ರೇಷ್ಮೆ ನೂಲಿನ ಪ್ರಕ್ರಿಯೆ ಯಾರಿಗಾದ್ರೂ ಗೊತ್ತಿದ್ದರೆ, ಒಂದು ರೇಷ್ಮೆ ಹುಳುವಿನ ಕಥೆ ಗೊತ್ತಿದ್ದರೆ, ಬಹುಶಃ ನಾವೆಲ್ಲರೂ ಹಳ್ಳಿಗಾಡಿಂದ ಬಂದಿರ್ತೀವಿ, ಒಂದು ಮೂಲ ಸ್ತರಗಳಿಂದ ಬಂದಿರ್ತೀವಿ,
ಒಂದೊಂದು ಪ್ರತಿಭೆಯನ್ನು, ಒಂದೊಂದು ಜನಪದವನ್ನು ನೋಡ್ಕೊಂಡು ಬಂದಿರ್ತೀವಿ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗುವಾಗ ನಮ್ಮನ್ನು ನಾವು ಕಾಂಪಿಟೇಷನ್ ಈಡು ಮಾಡ್ಕೊಂಡಿರ್ತೀವಿ ಸ್ಪರ್ಧೆಗಳಿಗೆ. ಅದಾಗುವಾಗ ಏನೆಲ್ಲ ಪ್ರಚಲಿತವಾಗಿ ನಡೆಯುತ್ತೆ. ಅಪ್ಪಟವಾದ ಒಂದು ಪ್ರೀತಿಯ ಸಿನಿಮಾ, ಅಪ್ಪಟವಾದಂಥ ಒಂದು ಪ್ರೇಮದ ಸಿನಿಮಾ. ಈ ಸಿನಿಮಾ ನೋಡುವಾಗ ಪಕ್ಕದಲ್ಲಿ ಕೂತ ಮಕ್ಕಳ ಕಣ್ಣನ್ನು ಪೋಷಕರು ಮುಚ್ಚುವಂಥ ಒಂದು ಅಸಭ್ಯವಾದ ಯಾವುದೇ ವಿಷಯ ಇಲ್ಲ. ಮೊಟ್ಟ ಮೊದಲಿಗೆ ಈ ಥರ ಸಿನಿಮಾ ಮಾಡೋದು ಕಷ್ಟ. ಇವತ್ತಿನ ಸಿನಿಮಾಗಳಲ್ಲಿ ತೆರೆ ಮೇಲೆ ರಕ್ತ, ಯಾವ ಹುಲಿ ಬಂದ್ಬಿಡ್ತವೆ, ಇನ್ನೇನೋ ಆಗ್ಬಿಡ್ತವೆ ಅಂತ ತಕ್ಷಣ ಪಕ್ಕದಲ್ಲಿರೋರು ಕಣ್ಣು ಮುಚ್ಚಬೇಕಾಗುತ್ತೆ, ಮಕ್ಳು ಕಣ್ಣು ಮುಚ್ಚಬೇಕಾಗುತ್ತೆ, US ಸರ್ಟಿಫಿಕೇಟ್ ತೊಗೊಬಂದಿದ್ರು. ಈ ಥರದೊಂದು ಸಿನಿಮಾ ರೂಪಿಸಿದ್ದೀವಿ. ಒಂದು ರೇಷ್ಮೆ ನೂಲಿನ ಒಂದು ಕಥೆ ಇದೆ, ಒಂದು ಹಂದರ ಇದೆ, ಒಂದು ತ್ಯಾಗ ಇದೆ, ಒಂದು ಸಂಗೀತದ ಒಂದು ದೊಡ್ಡ ಮಜಲಿದೆ, ಸಂಗೀತದ ಒಂದು ಮಜಲಿದೆ. ನಾಗಶೇಖರ್ ಅವ್ರ ಸಿನಿಮಾ, ಶ್ರೀನಗರ್ ಅವ್ರ ಕಿಟ್ಟಿಯ ಸಿನಿಮಾ, ಸಂಜು ವೆಡ್ಸ್ ಗೀತ ನೋಡಿದ್ದೀರಾ ನೀವು. ಒಂದು ಮ್ಯೂಸಿಕಲ್ ಪಾರ್ಟ್ ಒಂದು ಸಂಗೀತ ಅನ್ನೋದು ಒಂದು ಸಿನಿಮಾಗೆ ಯಾಕೆ ತಗೊಳುತ್ತೆ ಅಂತ, ಸಿನಿಮಾ ಮುಗಿಸ್ಕೊಂಡು ಹೋಗೋವಾಗ ಒಂದು ಸಿನಿಮಾ ಏನನ್ನು ಕೊಡ್ತು, ಟೇಕ್ ಅವೇ ಅಂತ ನಾವು ಕರಿತೀವಿ. ಒಂದು ಸಿನಿಮಾನ ಮುಗಿಸ್ಕೊಂಡು ಹೋಗೋವಾಗ ಯಾರಿಗೂ ಹೊಡಿಬೇಕು, ಕೊಚ್ಚಬೇಕು, ಕತ್ತರಿಸ್ಬೇಕು, ಯಾರ ಮೇಲೋ ದ್ವೇಷ ತಾರಿಸ್ಬೇಕು, ಮಚ್ ತೊಗೋಬೇಕು ಅನಿಸುತ್ತೆ, ಬಂದೂಕು ತೊಗೋಬೇಕು ಅನಿಸುತ್ತೆ, ಯಾರ ಮೇಲೋ ದ್ವೇಷ ಸಾಧಿಸ್ಬೇಕು ಅನಿಸುತ್ತೆ, ಯಾರನ್ನೂ ಹಿಂಸೆ ಮಾಡಬೇಕು ಅನಿಸುತ್ತೆ. ಈ ಥರದ್ದಲ್ಲದ ಒಂದು ಸಿನಿಮಾ, ಈ ಸಿನಿಮಾ ನೋಡಿ ಹೊರಗಡೆ ಬಂದ ಪ್ರೇಕ್ಷಕನಿಗೆ ಪ್ರೀತಿಸಬೇಕು ಅನಿಸುತ್ತೆ. ನಮಸ್ತೆ. 10ನೇ ತಾರೀಕು ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಾ ಇದೆ. ಸಂಜು ವೆಡ್ಸ್ ಗೀತಾ 1 ನಾನು ದೊಡ್ಡ ಫ್ಯಾನು. ಪಾರ್ಟ್ 2 ಅದೇ ಥರ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ರಚಿತಾ ರಾಮ್ ಅವರು ಮತ್ತು ಕಿಟ್ಟಿ ಸರ್ಗೆ ಆಲ್ ದ ಬೆಸ್ಟ್. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದೇನು ಅಂದರೆ, ನಾನು ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಈ ಥರ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಬೇಕು. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಈ ಮುಂದೆನೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೊಡ್ತಾರೆ, ಈಗಲೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಕನ್ನಡ ಪ್ರೇಕ್ಷಕರು ಯಾವುದೇ ಕಾರಣಕ್ಕೂ ಸಂಜು ವೆಡ್ಸ್ ಗೀತಾ 2ನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನನಗೆ ಕಥೆ ಬಂದು ಹೇಳಿದಾಗ ಈ ಥರ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದರು. ಸರ್ ನಾನು ಈ ಥರ ಗೆಟಪ್ಪಲ್ಲಿದ್ದೀನಿ, ಯಾವ ಥರ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿಸ್ತೀರಾ ನೀವು ಅಂತ. ಇಲ್ಲ, ಒಂದು ಈಗಿನ ಜನ್ರೇಷನಲ್ಲಿ ಒಂದು ಪಾಶಾಗೆ ಒಂದು ಸ್ಟೈಲಿಶ್ ಆಗಿರೋ ಒಂದು ಡಾಕ್ಟರ್ ಕ್ಯಾರೆಕ್ಟರ್ನ ಮಾಡಿಸ್ತೀನಿ ಅಂತ ಒಂದು ಬೆಸ್ಟ್ ಅಪಿಯರೆನ್ಸ್ ಥರನೇ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸರ್, ನಾಗಶೇಖರ್ ಸರ್. ಮತ್ತು ಸಾಂಗ್ಸ್ಗಳನ್ನ ನನಗೆ ಫಸ್ಟೇ ಕೇಳಿಸಿದ್ರು. ಮತ್ತು ಅವರ ಫೋಟೋಶೂಟ್ಗೂ ನಾನು ಲೇಟಾಗಿ ಹೋದೆ, ಇವಾಗ ಹೆಂಗೆ ಲೇಟಾಗಿ ಬಂದು ಅದೇ ಥರ. ಸೊ ಫೋಟೋಶೂಟು ತುಂಬ ಚೆನ್ನಾಗಿ ಬಂದಿತ್ತು, ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಸಾಂಗ್ಸು ಮತ್ತು ಫೈಟ್ಸು ಕಿಟ್ಟಿ ಸರ್ದು. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ನಾನು ಒನ್ ಆಫ್ ದಿ ಪಾರ್ಟ್ ಆಫ್ ದಿಸ್ ಸಂಜು ವೆಡ್ಸ್ ಗೀತಾ 2 ಆಗಿದ್ದೀನಿ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಮತ್ತು ನಮ್ಮ ಛಲವಾದಿ ಕುಮಾರ್ ಸರ್ ತುಂಬ ಖರ್ಚು ಮಾಡಿ ಒಂದು ದೊಡ್ಡ ಬಜೆಟ್ ಸಿನಿಮಾನ ಕೊಟ್ಟಿದ್ದಾರೆ ಕನ್ನಡ ಜನತೆಗೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನಮಸ್ಕಾರ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಇದೇ ಜನವರಿ 10th ರಿಲೀಸ್ ಆಗ್ತಾಯಿದೆ. ನಾಗಶೇಖರ್ ಇಲ್ಲೇ ಕೂತಿದ್ದಾರೆ. ಈ ಕಥೆಯ ವಿಚಾರ ಬಂದಾಗ ಗೆಳೆಯ ಅಂದ್ಕೊಂಡಿದ್ದ ವಿಚಾರ ನಮಗೆ, ಕುಮಾರ್ ಅವ್ರಿಗೆ ಮತ್ತು ನಮ್ಮ ಗೌಡ್ರಿಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಖುಷಿಯಾಗಿತ್ತು. ಅದಕ್ಕೆ ಚಂದ್ರಚೂಡ್ ಬಂದದ್ರ ಚಕ್ರವರ್ತಿ ಬಂದು ಸೇರ್ಕೊಂಡ ಮೇಲೆ ಇನ್ನೊಂದು 2-3 ಎಲಿಮೆಂಟ್ಸ್ ಆ್ಯಡ್ ಆಯಿತು. ಅದು ಕಥೆಯ ವಿಸ್ತಾರವನ್ನು ಇನ್ನೂ ವಿಶಾಲ ಮಾಡ್ತು. ಆ ವಿಚಾರಗಳಲ್ಲಿ ಅದು ಶಿಡ್ಲಘಟ್ಟದ ಒಂದು ವಿಚಾರ ತುಂಬಾ ಖುಷಿ ಆಯಿತು ನನಗೆ. ಮತ್ತು ಸೆಲ್ವಿಕ್ ರಾಣಿಗೂ ಚಂದ್ರಚೂಡ್ ಅವರು ಹೇಳಿದ್ದು. ಈ 2 ವಿಷಯಗಳು ಆ್ಯಡ್ ಆದಮೇಲೆ ಕತೆ ಇನ್ನೂ ಬೇರೆ ಥರನೇ ಒಂದು ಮಜಲ್ಗಳು ತಗಂತು. ತುಂಬ ಚೆನ್ನಾಗಿರೋ ಪ್ಲಾಟ್ ಆಯಿತು. ಸೀನ್ಗಳು ತುಂಬ ಚೆನ್ನಾಗಿ ಬರೆಯೋಕ್ಕೆ ಶುರು ಮಾಡಿದ್ರು. ಒಂದೊಂದು ಸೀನು ಒಂದೊಂದು ಹೊಸ ವಿಚಾರಗಳನ್ನ ಹೇಳ್ತಾ ಹೋಗುತ್ತೆ. ಚೇತನ್ ಲೇಟಾಗಿ ಬಂದೆ ಅಂತಂದರು, ಸಿನಿಮಾಲು ಲೇಟಾಗಿ ಬರ್ತಾರೆ, ಇಂಟರ್ವಲ್ಗೆ ಬರ್ತಾರೆ ಅವರು. ರಾಗಿಣಿ ಇದ್ದಾರೆ, ಅವರು ಇಂಟರ್ವಲಲ್ಲೇ ಬರ್ತಾರೆ. ರಚಿತಾ, ನಾನು ಕೆಲವಾರು ಸೀನ್ಗಳು ಈಗ ಡಬ್ಬಿಂಗ್ ಮಾಡ್ತಾ ನೋಡ್ದೆ, ಅಲ್ಲಿ ಆ್ಯಕ್ಟ್ ಮಾಡ್ತಾ ನಾನು ಮನೆ ಹತ್ರ ನೋಡಲ್ಲ, ಡಬ್ಬಿಂಗ್ ಮಾಡ್ತಾ ನೋಡಿದಾಗ ಒಂದು 7-8 ಸೀನ್ಗಳಲ್ಲಿ ಆ ಸ್ಪೇಸ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂದರೆ, ಆ ಕ್ಯಾರೆಕ್ಟರ್ಗೆ ಆ ಬಬ್ಲಿ ಆಗಿರೋ ಹುಡುಗಿ, ತುಂಬ ಏನೋ ಆ ಥರ ಹುಡುಗಿ ಒಂದು ಜವಾಬ್ದಾರಿ ಬಂದಾಗ ಒಂದು ಹೆಂಡತಿಯಾಗಿ ತನ್ನ ಗಂಡನ ಮೋಟಿವೇಟ್ ಮಾಡೋ ಒಂದು ಹುಡುಗಿಯಾಗಿ ಒಬ್ಬ ಅದ್ಭುತವಾಗಿ ಕಾಣ್ತಾರೆ, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು ರಚಿತಾ, ವಂಡರ್ಫುಲ್. ಸಂಜು ಅವನೊಬ್ಬ ತೀರಾ ಬಡ ಕುಟುಂಬದಿಂದ ಬಂದಿರೋ ಒಬ್ಬ ಹುಡುಗ. ಎಲ್ಲೋ ಒಂದು ಕಡೆ ಅಚಾನಕ್ಕಾಗಿ ಅವನಲ್ಲೊಂದು ಒಳ್ಳೆತನ ಇರುತ್ತೆ. ಅವನ ತಂದೆ ತಾಯಿಯಿಂದ ಬಂದಿರೋ ಸಂಸ್ಕಾರ, ಒಂದು ಒಳ್ಳೆತನ ಇರುತ್ತೆ ಅವನ ಹತ್ರ, ಎಜುಕೇಷನ್ ಇಲ್ಲ. ಅಂಥ ಹುಡುಗ ಇಲ್ಲಿ ಬಂದೇನೋ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಅಚಾನಕ್ಕಾಗಿ ನಾಯಕಿ ಭೇಟಿ ಆಗುತ್ತೆ.
ಅಲ್ಲಿಂದ ಒಂದು ಪ್ರೀತಿ ಆಗುತ್ತೆ. ಇವನ ಮೇಲೆ ಅವಳಿಗೆ ಅವ್ನ ಇಟ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಒಂದು ಆಸೆ ಇರುತ್ತೆ ಅವಳಿಗೆ. ಬಟ್ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿ ಅವರಿಬ್ಬರು ಮದುವೆ ಆಗಿ ಅವನನ್ನು ಮೋಟಿವೇಟ್ ಮಾಡಿ ಅವ್ರ ತಂದೆ ಮೇಲೆ ಒಂದು ಚಾಲೆಂಜ್ ತೊಗೊಂಡು ನಾವು ಬೆಳಿಬೇಕು ಒಂದು ಮಟ್ಟಕ್ಕೆ ಅನ್ನೋ ಒಂದು ಆಸೆ ಇಟ್ಕೋತಾಳೆ. ಅದ್ರ ಮಧ್ಯೆ ಶಿಡ್ಲಘಟ್ಟದ್ದು ಒಂದಷ್ಟು ವಿಷಯಗಳಿದೆ, ನಮ್ಮ ರೇಷ್ಮೆ ಬೆಳೆಗಾರರ ಬಗ್ಗೆ ಒಂದಷ್ಟು ವಿಷಯಗಳಿದೆ. ಇಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ರೇಷ್ಮೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಧರ್ಮಾವರಂ ಸಿಲ್ಕು, ಕಾಂಜೀವರಂ ಸಿಲ್ಕು ಆ ಥರ ಎಲ್ಲ ಆಗಿ ನಮಗೆ ಸಿಗೋದು 1,000 ಆದರೆ ಅವರು ಅದನ್ನು 10,000ಕ್ಕೆ ಮಾರ್ತಾಯಿದ್ದಾರೆ. ಆ ನಿಟ್ಟಲ್ಲಿ ಅದ್ರ ಮೇಲೆ ಒಂದು ಬೆಳಕು ಚೆಲ್ಲೋ ಒಂದು ಕೆಲಸ ಮಾಡಿದ್ದಾರೆ. ಸತ್ಯ ಹೆಗಡೆ ಕ್ಯಾಮ್ರಾ ವರ್ಕ್, ನೀವೆಲ್ಲ ಹಾಡುಗಳು ನೋಡಿದ್ದೀರ, ತುಂಬಾ ಅದ್ಭುತವಾಗಿದೆ. ಸತ್ಯ ಹೆಗಡೆ ಜೊತೆಗೆ ನಮ್ಮ ಹೆಲಿಕ್ಯಾಮ್ ಆಪ್ರೇಟರ್ಗಳು ನಮ್ಮ ಸತೀಶ ಮತ್ತು ಸಂತೋಷ್ ಅವರಿಬ್ಬರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶಿಂಷಾ ಸ್ವಿಟ್ಜರ್ಲ್ಯಾಂಡ್ ನೋಡಿ ಎಕ್ಸೈಟ್ ಆಗಲಿಲ್ಲ. ನಮ್ಮ ಆ್ಯಂಟನಿ ನಮ್ಮ ಎಡಿಟರು ಸ್ವಿಟ್ಜರ್ಲ್ಯಾಂಡ್ ನೋಡಿ ಅವರು ಎಕ್ಸೈಟ್ ಆಗಲಿಲ್ಲ. ನಾವಿಲ್ಲಿ ಶಿಂಷಾ ಬ್ಲಫ್ ತೋರಿಸಿದ್ದೀವಲ್ಲ ಒಂದೆರಡು ಶಾಟು, ಹಬ್ಬ ಎನ್ನಪ್ಪ ಇದು ಹಂಗೆ ಎಕ್ಸೈಟ್ ಆದರು. ನಮ್ಮಲ್ಲಿರೋ ತಾಣಗಳನ್ನ ನಾವು ಬಳಸ್ಕೋಬೇಕು ಅನ್ನೋದು ತುಂಬ ಆಸೆ ಆಗಿತ್ತು. ನಿರ್ದೇಶಕರು ಮತ್ತು ನಮ್ಮ ಕ್ಯಾಮ್ರಾಮನ್ ಆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ಮಾಪಕರಾಗಿ ಛಲವಾದಿ ಕುಮಾರ್ ಅವರು ಸುಮಾರು ಒಂದು 8-9 ವರ್ಷಗಳ ಗೆಳೆತನ ನಮ್ಮದು. ಅವರು ನಾಕ್ಷಕರಿಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್. ಸಿನಿಮಾಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ಧಾರಾಳವಾಗಿ ಮುಕ್ತವಾಗಿ ಅವರು 1.25 ವರ್ಷದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಡೇ 1ಇಂದನೂ ನಮ್ಮ ಜೊತೆ ಇದ್ದಾರೆ. ಬಿಡುಗಡೆ ಆದಮೇಲೆ ಅವರು 30 ತಾರೀಕು ಮೇಲೆ ಬೇರೆ ಕೆಲಸ ನೋಡಿ ಕುಮಾರ್, ಅಲ್ಲಿವರೆಗೂ ಜೊತೆಲೇ ಇದ್ದರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿದ್ದರು. ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಆ ಒಂದು 12-13 ದಿನ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೂ ಮಾಡಿದ್ರು, ಕ್ಯಾಮ್ರಾ ಅಸಿಸ್ಟೆಂಟಾಗೂ ಮಾಡಿದ್ರು, ಲಗೇಜು ಎತ್ಕೊಂಬಂದರು, ಪಾಪ ಎಲ್ಲ ಮಾಡಿದ್ರು. ಚಂದ್ರಚೂಡ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳನ್ನ ಬರ್ಕೊಟ್ಟಿದ್ದಾರೆ, ತುಂಬ ಒಳ್ಳೊಳ್ಳೆ ಸೀನ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಅರುಣಣ್ಣ ಮತ್ತು ಅವರ ಶಿಷ್ಯಂದರು ಆರ್ಟ್ ವರ್ಕ್ ತುಂಬ ಅದ್ಭುತವಾದ ಕೆಲಸ. ನೀವು ಅದನ್ನು ಪ್ರತಿಯೊಂದು ಫ್ರೇಮ್ ನೋಡಿದಾಗಲೂ ನಿಮ್ಗೆ ಅದು ಅರ್ಥ ಆಗುತ್ತೆ. ಇನ್ನುಳಿದಂತೆ ಸಂಪತ್, ರಘುವಣ್ಣನ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಾಣಿ ಇದ್ದಾರೆ, ಅಲ್ಲಿ ನನ್ನ ಮಾವನಾಗಿ ಶರಣ್ ಇದ್ದರು, ಇಲ್ಲಿ ಆ ಪಾತ್ರನ ನಾಣಿಯವರು ಮಾಡಿದ್ದಾರೆ. ಜನವರಿ 10 ಫಿಂಗರ್ಸ್ ಕ್ರಾಸ್ಡ್. ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿದೆ, ಎಲ್ಲರ ಮನಸ್ಸಿಗೆ ಮುಟ್ಟುವಂಥ ಒಂದು ಅದ್ಭುತವಾದ ಪ್ರೇಮಕತೆ. 6 ಹಾಡುಗಳು, 6ರಲ್ಲಿ 1 ಹಾಡನ್ನ ನಾವು ಭಾವಗೀತೆ ಬಳಸ್ಕೊಂಡಿದ್ದೀವಿ. NS ಲಕ್ಷ್ಮೀನಾರಾಯಣ ಭಟ್ರ ಹಾಡದು. ನನ್ನ ಇನಿಯನ ನೆಲೆಯ ಬಲ್ಲೆ ಏನು, ಹೇಗೆ ತಿಳಿಯಲಿ ಅದರ ಹೇಳೆ ನೀನು ಅನ್ನೋ ಒಂದು ಹಾಡು. ಅದು ಅಶ್ವಥ್ ಅವರು ಮ್ಯೂಸಿಕ್ ಮಾಡಿದ್ದು. ಇಲ್ಲಿ ಮತ್ತದನ್ನು ರೀಕ್ರಿಯೇಟ್ ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಲಹರಿ ವೇಲು ಸರ್. ಆಡಿಯೋ ಆನಂದ್, ಥ್ಯಾಂಕ್ಸ್ ಟು ಆನಂದ್. ಎಲ್ಲವೂ ತುಂಬ ಮುದ್ದಾಗಿ ಪ್ರಾಮಾಣಿಕವಾಗಿದೆ. 10ನೇ ತಾರೀಕು ಬರ್ತೀವಿ. ಮಾರ್ನಿಂಗ್ ಶೋ ನಿಮಗೆ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಗೆ ಆ್ಯಕ್ಚುಲಿ 10ನೇ ತಾರೀಕಿಂದ ಇನ್ನು 3 ಡೇಸ್ ಇದೆ. ಸುಮಾರು ಇದರಿಂದ ಮುಂಚೆ ನಾನು ಶಿಡ್ಲಘಟ್ಟದ ಒಂದು ಸ್ವಲ್ಪ ಒಂದು ವಿಚಾರ ಹೇಳ್ತೀನಿ. ಆ ಚಳಿಲಿ ನಿಜವೂ ಥ್ಯಾಂಕ್ಸ್ ಟು ಮೇಡಮ್ ರಚಿತಾ ಮೇಡಮ್, ಭಾಳ ಕೋಪ್ರೇಟ್ ಮಾಡಿದ್ರು. ಕಿಟ್ಟಪ್ಪ ನಮ್ಮತ್ರ ಟ್ರಿಪ್ ಮಾಡ್ದಂಗೆ ಆಯಿತು. ಅಲ್ಲೊಂದು ಡೈರೆಕ್ಟ್ರು ಸತ್ಯಗಡೆ ಕ್ಯಾಮ್ರಾ ಶೂಟ್ ಮಾಡ್ತಾ ಇರೋರು, ಡೈರೆಕ್ಟ್ ಟೇಕ್ ಓಕೆ ಅನ್ನೋರು. ಸತ್ಯಗಡೆ ಅಂದ ತಕ್ಷಣ ನಮಗಲ್ಲಿ 1 ಅವರ್ ಅಂದರೆ ಆ ಟೈಮನ್ನು ಅಷ್ಟಲ್ಲೇ ಮಾಡ್ಕೋಬೇಕು ಅಂತ ಪ್ಲ್ಯಾನು ಎಲ್ಲ ಹೇಳಿರೋರು. ಲಾಸ್ಟಿಗೆ ಸತ್ಯಗಡೆ ಎಲ್ಲ ಡೈರೆಕ್ಟ್ರು ನಾನು ಜೊತೆ ಇರ್ತಾ ಇರೋರು. ಆಗ್ತದೆ ಟೇಕ್ ಹೋಗಿದ್ರೆ ಸರಿ ಮುಗಿತಲ್ಲ ಬರೋಣ ಅಂತಂದರೆ ಸತ್ಯಗಡೆ 140 ತನ್ನಿ 120 ತನ್ನಿ ಅನ್ನೋರು. ನನಗದು ಏನೋ ಅಂತ ಗೊತ್ತಿಲ್ಲ, ದಿಸ್ ಫ್ಯಾಕ್ಟು. ನಾನು ಇವ್ರಿಗೆ ಹೇಳಿದೆ, ಬ್ರದರ್ ಏನು ಸತ್ಯಗಡೆಗೆ ಪೇಮೆಂಟು ಕೊಟ್ಟಿದ್ದೀನಿ, ಯಾಕೆ ನನ್ನ ಮೇಲೆ ದುಶ್ಮನ್ನ, ಸುಮ್ಮನೆ ಟೈಮ್ ಡ್ರ್ಯಾಗ್ ಮಾಡ್ತಲ್ಲ, ಏನದು 120 140 ಅಂತ. ಇಲ್ಲ ಅಣ್ಣ ಅದು ಲೆನ್ಸ್ಗಳನ್ನ ಡೈರೆಕ್ಟ್ರೇ ಓಕೆ ಆದ್ಮೇಲೆ ಇನ್ನೂ 1 ಮೋರ್ ಅಂದ್ರೆ ಲೆನ್ಸ್ ಚೇಂಜಿಗೆ ಕೇಳ್ತಾ ಇರೋದು ಇವ್ರಿಗೆ ಗೊತ್ತಾಗಿಲ್ಲ. ಆ ರೀತಿ ಭಾಳ ಚೆನ್ನಾಗಾಯಿತು ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ನಾವು ಆ್ಯಕ್ಚುಲಿ ಒಂದು ಉತ್ತರ ಕನ್ನಡ ಒಂದು 14 ಜಿಲ್ಲೆ, ನಾನು ಕಿಟ್ಟಪ್ಪ ಮತ್ತು ಇಲ್ಲಿ ನಿನ್ನೆ ಹಾಸನ್ನು ಚಿಕ್ಕಮಗಳೂರು ಒಂದು 18 ಜಿಲ್ಲೆ ಕವರ್ ಮಾಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಅದು ಉತ್ತರ ಕನ್ನಡದಲ್ಲಿಂತಲೂ ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಎಲ್ಲ ಕಡೆಯೂ ಈ ಮೂವಿನ ಕಾಯ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವಾಗ ಬರುತ್ತೆ ಅನ್ನೋ ಲೆಕ್ಕಕ್ಕೆ ಇದ್ದಾರೆ. ಮತ್ತು ನಾಳೆ ಇನ್ನೊಂದು 4 ಜಿಲ್ಲೆ ಆದರೆ ಹೆಚ್ಚಿಗೆ ಒಂದು 20-22 ಜಿಲ್ಲೆ ಮುಗಿಸ್ತೀವಿ. ಇದು ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಗೋಕುಲ್ ಸಿನಿಮಾಸು ಥ್ರೂ A24 ಕ್ರಿಯೇಷನ್ಸ್ ಮಾಡ್ತಾ ಇದ್ದಾರೆ. ಒಂದು 200 ಥಿಯೇಟ್ರನ್ನ ಎಂಬುದ 200 ಥಿಯೇಟ್ರಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇನ್ನೇನು ನಮ್ಗೆ ಮಾತಾಡೋಕ್ಕೆ ಇನ್ನೇನು ವಿಚಾರ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇನ್ನೆಲ್ಲ ಡೈರೆಕ್ಟ್ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಎಲ್ಲರೂ ಸಿನಿಮಾ ನೋಡಿ, ತುಂಬ ಅದ್ಭುತವಾದ ಪ್ರೇಮಕತೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಈ ಮುಗ ಕೇಳ್ಕೊಳ್ತೀನಿ. ನಮಸ್ಕಾರ. ಐ ಥಿಂಕ್ ಬಹುತೇಕ ವಿಷಯಗಳನ್ನ ಎಲ್ಲ ಹಂಚ್ಕೊಂಡಿದ್ದಾರೆ. ಇನ್ನೇನು ಮಾತಾಡ್ಬೋದು ನಾನು. ಸಿನಿಮಾ ರಿಲೀಸ್ 10ನೇ ತಾರೀಕು
ಜನವರಿ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಅನ್ಕೋಬೋದು ಪ್ರಮೋಷನ್ಸ್ ಯಾಕೆ ಕಡಿಮೆ ಅನಿಸ್ತಿದೆ, ಎಲ್ಲೂ ಸಿನಿಮಾ ರಿಲೀಸ್ ಆಗ್ತಿರೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇನ್ನು ಇವತ್ತಿಂದ ಗೊತ್ತಾಗುತ್ತೆ ಸಿನಿಮಾ ರಿಲೀಸ್. ಇವತ್ತು ನಮ್ಮ ಒಂದು ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮ ಇದೆ. ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಆ ಹಾಡಲ್ಲಿ ಕೂಡ ಒಂದಷ್ಟು ವಿಷಯಗಳು ಸ್ವಲ್ಪ ರಿವೀಲ್ ಆಗುತ್ತೆ. ಆ್ಯಂಡ್ ನಾನು ಈಗಷ್ಟೇ ಇತ್ತೀಚೆಗೆ ಒಂದು 4 days ಆಯಿತು ನಾನು ಡಬ್ಬಿಂಗ್ ಮುಗಿಸಿ. ಆ್ಯಂಡ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ. ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಗೊತ್ತಾಗಲ್ಲ ಹೆಂಗೆ ಬರ್ತಿದೆ, ಇವ್ರು ಹೆಂಗೆ ಶಾರ್ಟ್ ಕಟ್ ಮಾಡ್ತಾರೆ, ಇದು ಯಾವ ಥರ ಸ್ಕ್ರೀನ್ ಪ್ಲೇ ಹೋಗ್ತಿದೆ ಅಂತ. ಬಟ್ ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಸಿನಿಮಾ ಓವರ್ ಆಲ್ ಹೆಂಗೆ ಬಂದಿದೆ ಅಂತ. ನಾನು ಸಿನಿಮಾ ಡಬ್ಬಿಂಗ್ ಮಾಡಬೇಕಾದ್ರೆ ಇಡೀ ಸಿನಿಮಾ ನೋಡಿದಾಗ ವಿತ್ ರೆಕಾರ್ಡಿಂಗ್ ನನಗೆ ಮನಸ್ಸು ತೃಪ್ತಿ ಅನಿಸ್ತು. ಒಳ್ಳೆ ಸಿನಿಮಾದಲ್ಲಿ ನಾನು ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ. ಸುಮಾರು ಸಿನಿಮಾದಲ್ಲಿ ಅನಿಸಿರುತ್ತೆ ನಮಗೆ ಈ ಸಿನಿಮಾ ಚೆನ್ನಾಗಾಗುತ್ತೆ, ಈ ಸಿನಿಮಾ ಸಮ್ಟೈಮ್ಸ್ ಗೊತ್ತಾಗಲ್ಲ, ಚೆನ್ನಾಗಿ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಈ ಸಿನಿಮಾ ನಾನು ಡಬ್ಬಿಂಗ್ ಮಾಡಿದಾಗಿಂದ ಹೇಳ್ತಿರೋದು ಒಂದೇ, ಈ ಸಿನಿಮಾ ಚೆನ್ನಾಗಿ ಆಗಲೇಬೇಕು ಅಂತ. ಬಿಕಾಸ್ ಅಷ್ಟೊಂದು ಶ್ರಮ ಜೊತೆಗೆ ಎಲ್ಲರೂ ಇವಾಗ ಕೇಳ್ತಾರೆ ಕಂಟೆಂಟ್ ಇರಬೇಕು, ಕಂಟೆಂಟ್ ಸ್ಪೀಕ್ಸ್ ಅಂತ ಅಲ್ವಾ. ಸೊ ಎಸ್, ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಕಂಟೆಂಟ್ ಇದೆ. ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಆ್ಯಂಡ್ ವಿಷುಯಲಿ ಆ್ಯಂಡ್ ಮ್ಯೂಸಿಕಲಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಸೋಲ್ಫುಲ್ಲಾಗಿ ಆ್ಯಕ್ಟ್ ಮಾಡಿರೋದು ತುಂಬ ಎವಿಡೆಂಟಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಟೆಕ್ನಿಷಿಯನ್ಸ್ ಅಚ್ಚುಕಟ್ಟಾಗಿ ಕೆಲಸ ಮಾಡಿರುವಂಥ ಒಂದು ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನವರಿ 10th ಸಿನಿಮಾ ಮಿಸ್ ಮಾಡಬೇಡಿ. ಸಿನಿಮಾ ನೋಡಾದ್ಮೇಲೆ ಹೇಳಿ ಈ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಬಟ್ ಯಾರೋ ಮಾತು ಕೇಳಿಬಿಟ್ಟು ನನ್ನ ಪರ್ಸ್ಪೆಕ್ಟಿವ್ಲಿ ನಾನು ಸಿನಿಮಾ ನೋಡಿದಾಗ ಅದು ನನಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಬಟ್ ನಾನು ಯಾರಿಗಾದರೂ ಹೇಳಬೇಕಾದ್ರೆ ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಇಟ್ಸ್ ಬೆಟರ್ ನಾವೇ ಹೋಗಿ ಖುದ್ದಾಗಿ ಸಿನಿಮಾ ನೋಡಿದಾಗ ನಮ್ಗೆ ಇಷ್ಟ ಆಗ್ಬೋದೇನೋ, ಇವ್ರಿಗೆ ಇಷ್ಟ ಆಗಿಲ್ಲದೆ ಇರೋದು ನನಗೆ ಇಷ್ಟ ಆಗುತ್ತೆ, ಸೊ ನನಗೆ ಇಷ್ಟ ಆಗಿಲ್ಲದೆ ಇರೋದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಬೆಟರ್ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಂಜು ವೆಡ್ಸ್ ಗೀತಾ 2 ಇಲ್ಲಿರೋ ಎಲ್ಲರೂ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನೋಡಿದ್ದಾರೆ. ಆ್ಯಂಡ್ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅದು ಯಾವುದೇ ಥರ ಎಳೆ ಇಲ್ಲ, ರೈಟ್? ಅದರ ಕಂಟಿನ್ಯೂಟಿ ಏನೂ ಅಲ್ಲ. ಇಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಆ್ಯಂಡ್ ಎಗೇನ್ ನಾನು ಕೇಳ್ಕೊಳ್ಳೋದು ಒಂದೇ, ಸಿನಿಮಾ ನೋಡಿ, ಸಿನಿಮಾ ನೋಡಾದ್ಮೇಲೆ ನಿರ್ಧಾರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಂ ಹಾಂ ಹೌದು ಹೌದು. ಅದೊಂಥರ ಚಾಲೆಂಜಿಂಗೇ ಅದು. ಆ ಒಂದು ಫ್ರೀಸಿಂಗ್ ಕೋಲ್ಡಲ್ಲಿ ಕೆಲಸ ಮಾಡೋದು ಇಟ್ಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಆ್ಯಂಡ್ ಎಲ್ರಿಗೂ ಮಗ್ಗೋಯ್ತು, ನನಗೆ ಮಗ್ ಬರಲಿಲ್ಲ. ಸೊ ಹಾಗೆ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಇಲ್ಲ ವೆದರ್, ಅದು ಸಡನ್ನಾಗಿ ವೆದರ್ ನಾವು ಹೇಳ್ದಂಗೆ ಡಿಸೆಂಬರಲ್ಲಿ ಆ ಥರ ವೆದರ್ ಇರೋದೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಇನ್ಫ್ಯಾಕ್ಟ್ ನಮ್ಮ ಟೀಮೇ ಹೇಳಿದ್ದು ನನಗೆ, ಇದು ಗೊತ್ತಿಲ್ಲ ಏನಾಗ್ಬೋದು ಅಂತ, ವಿಲ್ ಜಸ್ಟ್ ಟೇಕ್ ಇಟ್ ಆಸ್ ಅ ಚಾಲೆಂಜ್, ಹೋಗಿ ನೋಡೋಣ ಏನಾಗುತ್ತೆ ಅಂತ. ವೆದರ್ ಚೆನ್ನಾಗಿದ್ರೆ ನಮ್ಮ ಅದೃಷ್ಟ, ಇಲ್ಲಾಂದರೆ ಲೆಟ್ಸ್ ಆಲ್ ಫ್ಲೈ ಡೌನ್ ಬ್ಯಾಕ್ ಅಂತ ಹೇಳಿದ್ರು. ಸೊ ಗಾಡ್ಸ್ ಗ್ರೇಸ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾಗ್ ಶೇಖರ್ ಸರ್ ಐ ಥಿಂಕ್ ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ವರೆಗೂ ಸಖತ್ ಅದೃಷ್ಟ ಮಾಡಿದ್ದಾರೆ ಅವರು. ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲಿ ಹೇಗಾದರೂ ಅವ್ರ ಫೇವರ್ಗೆ ಎಲ್ಲನೂ ಆಗಿ ಬರ್ತಿದೆ. ಸೊ ವೆದರ್ ಕೂಡ, ನೇಚರ್ ಕೂಡ ವಾಸ್ ಸೋ ಕೈಂಡ್ ಟು ಆಲ್ ಆಫ್ ಇಸ್. ನಮಗೆ ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಅಷ್ಟು ಅದ್ಭುತವಾಗಿರೋ ವೆದರ್. ಇನ್ಫ್ಯಾಕ್ಟ್ ವೆದರ್ ಕೋಪ್ ಅಪ್ ಮಾಡ್ತು ನನಗೆ ಇಟ್ ವಾಸ್ ವೆರಿ ಕೋಆಪ್ರೇಟಿವ್. ಸೊ ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋಷ್ಟು ನನಗೆ ಭಗವಂತ ಅಲ್ಲಿ ಸ್ಪೇಸ್ ಕೊಟ್ಟ ಅಷ್ಟೇ. ಮೊದಲನೇ ಥರ ಕಥೆನ ಅಂತ ಆದರೆ ಸಂಜು ವೆಟ್ಸ್ ಗೀತಾ ಕನ್ನಡದ ರೋಮಿಯೋ ಜೂಲಿಯೆಟ್ಗೆ ಹೇಗೆ ಹೆಸರೊಂದು ಬ್ರ್ಯಾಂಡ್ ಆಯಿತು, ಸಂಜು ವೆಟ್ಸ್ ಗೀತಾ ಅದೇ ಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಈಗ. ಯಾಕೆಂದರೆ ಈ ಸಂಜು ವೆಟ್ಸ್ ಗೀತಾ ಮೊದಲ ಸಿನಿಮಾ ಏನಿದೆ ಪಾರ್ಟ್ 1 ಅದರ ಭಾಗಿಯಾಗಿದ್ದೆ, ಆರ್ಟ್ ಡೈರೆಕ್ಟರ್ ಆಗಿದ್ದೆ, ಜೊತೆಗೆ ಕಲಾವಿದನಾಗೂ ಕೆಲಸ ಮಾಡಿದ್ದೆ. ನನಗೆ ನಾಗನ ಹುಚ್ಚತನ ಭಾಳ ಇಷ್ಟ ಆಗುತ್ತೆ, ಯಾಕೆಂದರೆ ನಾನು ಹುಚ್ಚ.
ಆಮೇಲೆ ಈ ಚಂದ್ರಚೂಡನೋ ಇನ್ನೊಂದು ಹುಚ್ಚುತನ, ಆ ಕಿಟ್ಟಿ ಎನ್ನುವ ಒಂದು ಹುಚ್ಚುತನ ಅಂದ ತಕ್ಷಣ ನಮ್ಮ ಗುರುಗಳ ಅಂತ ಹೇಳಿ ಹುಚ್ಚುತನ ಯಾವ ಥರ ಇರಬೇಕು ಅಂದರೆ ಯಾವಾಗಲೂ ನಿರಂತರವಾಗಿ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಯೋಚನೆ ಮಾಡೋದ್ರ ಕಡೆಗೆ ನಿಮ್ಮ ಹುಚ್ಚುತನ ಬೆಳೆಸ್ಕೊಳ್ಳಿ ಅಂತ. ಆ ಬೆಳವಣಿಗೆ ಇಲ್ಲಿ ಇರೋರು ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆರ್ಟ್ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಅಂದರೆ ದೊಡ್ಡ ಸೆಟ್ಟು ದೊಡ್ಡದು ಅಂತ ಏನಿಲ್ಲ, ಆದರೆ ಮೈನ್ಯೂಟ್ ಆದಂಥ ಕೆಲಸಗಳಿಗೆ ಬೇಕಾದಂಥದ್ದು ಇರುವಂಥ ಕಲಾ ನಿರ್ದೇಶನ ಅಂದ ತಕ್ಷಣ ಏನೋ ದೊಡ್ಡ ಸೆಟ್ ಹಾಕಬೇಕು ಅನ್ನೋದು ಅಲ್ಲ. ಆ್ಯಕ್ಚುಲಿ ಸಣ್ಣ ಮೈನ್ಯೂಟ್ ಅವನ ಕತೆ ಹೇಳಿದಾಗ ನನಗೇನೋ ಅನಿಸಿದ ಒಂದು ಪ್ರಾಪರ್ಟಿ ಅವನಿಗೆ ಹೇಳಿದೆ, ಇದನ್ನು ಈ ಥರ ಯೂಸ್ ಮಾಡಿದೆ. ಅದು ನಾನು ಏನು ಅಂತ ನಾನು ಹೇಳಲ್ಲ, ಅದು ಬೇಡ. ಆ ಒಂದು ಪ್ರಾಪರ್ಟಿ ನನಗೆ ಯಾಕೆ ಇನ್ಸ್ಪೈರ್ ಮಾಡ್ತು ಕಥೆಯಲ್ಲಿ, ಆ ಪ್ರಾಪರ್ಟಿ ಕತೆ ಹೇಳ್ತಿರ್ಬೇಕಾದ್ರೆ ನಾಗಣ್ಣ ನೋಡಿ ಈ ಥರದ್ದೊಂದು ಪ್ರಾಪರ್ಟಿ ಇದರಲ್ಲಿ ಇದ್ದರೆ ಈ ಕ್ಯಾರೆಕ್ಟ್ರು ಎಷ್ಟು ಅಗಾಧವಾಗಿ ಎಮೋಷನಲಿ ಇಂಟ್ರಾಕ್ಟ್ ಆಗುತ್ತೆ ಅಂತ. ಈ ಸಿನಿಮಾದಲ್ಲಿ ಕೊನೆಗೂ ಆ ಕುಸರಿ ಕೆಲಸದ ಇದೆ. ಈಗ ಬರವಣಿಗೆ ಇರ್ಬೋದು, ನಟನೆ ಇರ್ಬೋದು, ಯಾವ ವಿಷಯ ತೊಗೊಂಡ್ರು ಕೂಡ ಕುಸರಿ ಕೆಲಸ ಇದೆ. ಒಂದು ಸಿನಿಮಾ ಅಂದರೆ ಈಗ ನಾವೀಗ ಒಂದಿಷ್ಟು ಸಿನಿಮಾಗಳು ಎಲ್ಲ ಥರದ ಸಿನಿಮಾಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಬಟ್ ನಿಮಗೆ ಈಗ ನಮಗೆ ಒಂದು ಕಾಲಘಟ್ಟದಲ್ಲಿ ಪುಟ್ಟಣ್ಣ ಅವರ ಸಿನಿಮಾಗಳು ಬರ್ತಾಯಿತ್ತು. ಪುಟ್ಟಣ್ಣ ಅವರ ಸಿನಿಮಾಗಳು ಬಂದಾಗ ಆ ಹೆಣ್ಣಿಗೆ ಕೊಡುವಂಥ ಪ್ರಾಧಾನ್ಯತೆ, ಆಮೇಲೆ ಒಂದು ಸಂಸ್ಕೃತಿಯ ಸುತ್ತ ಇರುವಂತಹ ನೆಲೆಗಟ್ಟು, ಅಂದರೆ ಈ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಸತ್ಯಗಳು, ಆಮೇಲೆ ನಮ್ಮದೇ ಆದ ಕ್ಯಾರೆಕ್ಟ್ರು, ಇದು ನಮ್ಮದು ಅಂತ ಅನಿಸೋದು. ಇದು ಪ್ಯಾನ್ ಇಂಡಿಯಾ ಅಲ್ಲ, ಇಲ್ಲಿ ಕ್ಯಾರೆಕ್ಟರ್ಗಳು ಇಲ್ಲಿಯ ನೆಲದ ಕ್ಯಾರೆಕ್ಟರ್ಗಳ ಥರ ಕಾಣಿಸೋದು. ಆಮೇಲೆ ಶಿಡ್ಲಘಟ್ಟದ ಅಂದರೆ ಒಂದು ಸೀರೆ ಅನ್ನುವಂಥದ್ದು ಇಡೀ ಒಂದು ಜೀವನವನ್ನು ಹೇಗೆ ಎಷ್ಟು ಡೆಕೋರೇಟಿವ್ ಆಗಿ ಹೆಣಿಯುತ್ತೆ, ಎಲ್ಲೋ ಕಟ್ಟಾಗುತ್ತೆ, ಎಲ್ಲೋ ತೊಂದರೆ ಆದಾಗ ಮತ್ತೆ ಜೋಡಿಸಿ ಮತ್ತೆ ಇಡೀ ಜೀವನದಲ್ಲಿ ಆಗುವ ಎಲ್ಲ ಏರುಪೇರುಗಳು ಕೂಡ ಈ ನೈಗೆ ಯಾವತ್ತೂ ಜೀವನಕ್ಕೆ ಭಾಳ ಹತ್ತಿರವಾದದ್ದು. ಆ ನೇಯುವ ಸ್ಥಿತಿ ಇದೆಯಲ್ಲ, ಅದನ್ನು ಈ ಸಿನಿಮಾದಲ್ಲಿ ನಿಜವಾಗಲೂ ನಾಗಶೇಖರ ಆಗಲಿ ನಮ್ಮ ಇಡೀ ಟೀಮ್ ಆಗಲಿ ತುಂಬ ಒಳ್ಳೆಯ ಸಿನಿಮಾವನ್ನು ನೇಯ್ದಿದೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ನಿಜವಾಗ್ಲೂ, ಯಾಕೆಂದರೆ ನಾಗಶೇಖರ ಕಥೆ ಹೇಳಬೇಕಾದ್ರೆ ಆ ಕಥೆಯ ರೂಪ ರೇಷೆ ಎಲ್ಲವನ್ನೂ ಅಷ್ಟೇ, ಈವನ್ ಕಿಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ಕಿಟ್ಟಿ ಅದರೊಳಗೆ ಒಂಥರ ಇದ್ದರೆ ಇಲ್ಲಿ ರಚಿತಾನಿಗೆ ಸಿಕ್ಕಿದ್ದಂತಹ ಕ್ಯಾರೆಕ್ಟರು ಅಷ್ಟೇ ಬಹಳ ಒಳ್ಳೆಯ ಕ್ಯಾರೆಕ್ಟರ್. ಆ್ಯಕ್ಚುಲಿ ಈಗ ನಾನೊಬ್ಬ ನಟನಾಗಿ ಯೋಚನೆ ಮಾಡಿದರೆ ಒಬ್ಬ ನಟನಿಗೆ ತನ್ನ ಜೀವನದಲ್ಲಿ ಈಗ ಕಲ್ಪನಾ ಅವರಿಗೆ ಶರಪಂಜರ ಇರ್ಬೋದು, ಅಥವಾ ನಿಮಗೆ ರಾಜ್ಕುಮಾರ್ ಅಂಥವರಿಗೆ ಬಂಗಾರದ ಮನುಷ್ಯ ಇರ್ಬೋದು. ಅಂದರೆ ಈ ಥರದ ಕ್ಯಾರೆಕ್ಟರ್ಗಳು ಸಿಗೋದು ತುಂಬ ಕಷ್ಟ. ನಾವು ಒಂದೇ ಥರದ ಕ್ಯಾರೆಕ್ಟರ್ಗಳನ್ನು ಮಾಡ್ಕೋತಿರ್ತೀವಿ, 4 ಜನರಿಗೆ ಹೊಡಿತಿರ್ತೀವಿ, 50 ಜನರಿಗೆ ಇದು ಮಾಡ್ತಿರ್ತೀವಿ, ಅದು ಒಂದು ಥರದ ಕ್ಯಾರೆಕ್ಟರ್. ಆದರೆ ಬಟ್ ನಿಜವಾಗಲೂ ಎದುರುಗಡೆ ಇರುವಂಥ ಮನುಷ್ಯ ಏನಿದಾನಲ್ಲ, ಚಿತ್ರ ನೋಡೋನು, ಅವನೊಳಗೂ ಇಂಥ ಒಂದು ಕ್ಯಾರೆಕ್ಟರ್ ಇದೆ, ನಾನು ಇಂಥ ಒಂದು ಬದುಕನ್ನು ಬದುಕ್ಬೋದು, ನಾನು ಪಾಸಿಟಿವ್ ಆಗಿ ಬದುಕಿದರೆ ಒಂದು ಜೀವನವನ್ನು ಹೇಗೆ ಕಟ್ಕೋಬೋದು, ಒಂದು ಜೀವನವನ್ನು ಹೇಗೆ ನೈಕೋಬೋದು ಅನ್ನುವ ಒಂದು ಪ್ರಕಾರದಲ್ಲಿ ಈ ಸಿನಿಮಾ ಇದೆ. ನಿಜವಾಗ್ಲೂ ಈ ಪ್ರೊಡ್ಯೂಸರ್ ಆಗಿ ನಮ್ಮ ಇವರು ಅಷ್ಟೇ ಭಾಳ ಸಿನಿಮಾಗೆ ಯಾವ ಥರದ ಒತ್ತು ಕೊಡಬೇಕು, ತಾನು ಯಾವ ಥರದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ್ಯಾವ ಥರದಿದ್ದು ಅದೆಲ್ಲವನ್ನೂ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾಗ್ಲೂ ನಾಗ ಯಾವತ್ತೂ ಅಷ್ಟೇ ಅವನಿಗೆ ಕಾಲು ನೋವಿರಲಿ, ಮೈಕೈ ನೋವಿರಲಿ, ಜ್ವರ ಬರ್ತಿರಲಿ, ಎಂಥದ್ದೇ ನೋವಿರಲಿ, ಬಟ್ ಒಂದು ಸರಿ ಎದುರುಗಡೆ ಕೂತ ಸಿನಿಮಾ ಅಂತಂದ ತಕ್ಷಣವೇ ತನ್ನ ಎಲ್ಲ ನೋವುಗಳನ್ನು, ತನ್ನ ಎಲ್ಲ ವೇದನೆಗಳನ್ನು ಮರೆತು ಒಬ್ಬ ಡೈರೆಕ್ಟ್ರಾಗಿ ಕೂತು ಕೆಲಸ ಮಾಡೋದಿದೆಯಲ್ಲ, ಅದು ಭಾಳ ಒಳ್ಳೆಯದು. ನಿಜವಾಗ್ಲೂ ರಚಿತಾ ಇಟ್ ಇಟ್ ಎ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ನೀನು ಬಿಡು, ಆ್ಯಕ್ಚುಲಿ ಮಾತು ತುಂಬ ಚೆನ್ನಾಗಿ ಆಡಿದೆಯಾ, ಚಿತ್ರದಲ್ಲಿ ನಿನ್ನ ಡೈಲಾಗು ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಇಲ್ಲ ಚಂದ್ರರಿಗೆ ನಿಜವಾಗ್ಲೂ ಇಟ್ಸ್ ನೈಸ್. ನಾನೊಂದು ಒಳ್ಳೆಯ ಟೀಮ್ನೊಟ್ಟಿಗೆ ಸದಾಕಾಲ, ಅಂದರೆ ನಾನು ನಾಗನ ಆಲ್ಮೋಸ್ಟ್ ಆಲ್ ಸಿನಿಮಾದ ಆರ್ಟ್ ಡೈರೆಕ್ಟ್ರು ನಾನೇ. ಕೆಲವು ಸರಿ ನಾನು ಅವನು ಹೇಳೋದು, ಅಣ್ಣ ನೀವು ಏನೂ ಅಲ್ಲ, ನೀವು ಬರಬೇಕು ಅಂತಲ್ಲ, ನನಗೆ ಒಂದಿಷ್ಟು ಐಡಿಯಾಸ್ ಬೇಕಣ್ಣ, ಈ ಥರದ್ದು ಏನೋ ಇದೆ, ಇದನ್ನು ಏನು ಮಾಡ್ಬೋದು, ಒಂದು ಐಡಿಯಾಸ್ ಹೇಳಿ ಅಂತ. ಆ ನನ್ನ ಐಡಿಯಾನ ತೊಗೊಂಡು ಅವನು ಅದನ್ನು ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದು ಅಂಥ ಕೆಲಸ ಈ ಸಿನಿಮಾದಲ್ಲಾಗಿದೆ. ಖುಷಿಯಾಯಿತು. ಜನವರಿ 10 ಹೊಸ ವರ್ಷ, ನಮ್ಮ ಕನ್ನಡದ ರೋಮಿಯೋ ಜೂಲಿಯೆಟ್ ಅಂತ ಏನು ಕರಿತೀನಿ ಆ ಸಿನಿಮಾ ಬರ್ತಾ ಇದೆ. ಸಂಜು ವೆಟ್ಸ್ ಗೀತಾ ಎಲ್ಲರೂ ನೋಡಿ. ಪ್ರತಿಯೊಬ್ಬರು ಇನ್ನೊಬ್ಬರು ರಚಿತಾ ಅವರು ಹೇಳದ ಹಾಗೆ ಇನ್ನೊಬ್ಬರು ಮಾತು ಕೇಳಬೇಡಿ, ನಿಮ್ಮ ಹೃದಯದ ಮಾತು ಕೇಳಿ. ಯಾಕೆಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ಒಂದು ಹೃದಯವನ್ನು ಅಳಿಸುವಂಥ ಕಥೆ ಇದೆ, ದಯವಿಟ್ಟು ನೋಡಿ.
ಇಲ್ಲ, ಸೋನು ಸರ್ ಬರ್ತಾ ಇಲ್ಲ. ಯಾಕೆಂದರೆ ಸೋನು ಸರ್ ಮುಂಚೆನೇ ಕನ್ಫರ್ಮ್ ಮಾಡಿದ್ರು ಈಸ್ ಟ್ರಾವೆಲಿಂಗ್ ಅಬ್ರಾಡ್. ಒಂದು ಹಾಡಿನ ಕರೆಕ್ಷನ್ ಅಂತ ಬಂದಾಗ ಪಾಪ ಅವ್ರು ಅಲ್ಲಿಂದ ಈಗ ಮೊನ್ನೆ ಇವತ್ತೇನು ಹಾಡು ರಿಲೀಸ್ ಮಾಡ್ತಿದ್ದೀವಿ ಅದ್ರದ್ದು 2 ನಮಗೆ ಕೊನೆವರೆಗೂ ಕೆಲಸ ಮಾಡ್ತಾ ಇರ್ತೀವಿ. 2 ಲೈನ್ಗಳು ಚೇಂಜ್ ಆಯಿತು. ಚೇಂಜ್ ಆದಾಗ ಕೂಡ US ಇಂದನೇ ಹಾಡು ಕಳಿಸಿದ್ರು. ಸೊ ಹಾಗೆ ಈಸ್ ಇನ್ US. ಅವ್ರು ಬರ್ತಾ ಇಲ್ಲ. ಟುಡೇ ಪ್ರೀ ರಿಲೀಸ್ ಇವೆಂಟ್ ಇದೆ. ಪ್ರೀ ರಿಲೀಸ್ ಇವೆಂಟ್ನ ಮೇಜರ್ ಉದ್ದೇಶ ಒಂದೇ, ನಾವು ಜನವರಿ 10ಕ್ಕೆ ಬರ್ತಾ ಇದ್ದೀವಿ ಅಂತ ಗಟ್ಟಿಯಾಗಿ ಇಡೀ ಕರ್ನಾಟಕಕ್ಕೆ ಕೂಗಿ ಕೇಳಿಸೋ ಪ್ರಯತ್ನ. ಇಲ್ಲ ಈ ಸಿನಿಮಾ ಪ್ರಮೋಷನ್ಸ್ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅದು ನಮಗೆ ಅನ್ನಿಸ್ತಾ ಇಲ್ಲ. ನಮ್ಮ ಪ್ರಮೋಷನ್ಸ್ ನಾವು ನಿರಂತರವಾಗಿ ಮಾಡಿದ್ದೀವಿ. ಯಾಕೆಂದರೆ ಸಿನಿಮಾ ಬಿಗಿನಿಂಗಿಂದನೇ ಇವತ್ತಿನವರೆಗೂ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಪ್ರಿಂಟ್ ಆಗಲಿ, ಪ್ರೆಸ್ ಆಗಲಿ, ನಾವು ಇವತ್ತಿನ ಕಾಲದಲ್ಲಿ ನಂಬ್ತಾ ಇರೋ ವಿಚಾರ ಬೇರೆ. ನಮ್ಮ ಸಿನಿಮಾ ರಿಲೀಸಿಗೆ ಮುಂಚೆ ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡಿ ನಿರೀಕ್ಷೆಗಳನ್ನು ಹುಟ್ಟಾಕೋ ಸಿನಿಮಾ ಅಲ್ಲ ಅಂತ ನಾವು ನಿರ್ಧಾರಕ್ಕೆ ಬಂತು. ಸಿನಿಮಾ ಮಾರ್ನಿಂಗ್ ಶೋ ಆದ ನಂತರ ನಮ್ಮ ಸಿನಿಮಾದ ಹಬ್ಬ ಶುರು. ಅವತ್ತಿಂದ ನಾವು ಮ್ಯಾಸಿವ್ ಪಬ್ಲಿಸಿಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಈ ಕ್ಷಣದಲ್ಲಿ ನಿಮ್ಗೆ ಕಮ್ಮಿ ಅನಿಸ್ಬೋದು ಅಷ್ಟೇ. ಹಾಂ, ಸೇಫ್ ಇನ್ ವಾಟ್ ವೇ? ಫಿನಾನ್ಷಿಯಲಿ ಇಲ್ಲ, ಬಿಸ್ನೆಸ್ ವಿಚಾರದಲ್ಲಿ ಕನ್ನಡ ಚಿತ್ರರಂಗನೇ ಸೇಫ್ ಇಲ್ಲ. ನಾಟ್ ಓನ್ಲಿ ಸಂಜು ವೆಟ್ಸ್ ಗೀತಾ. ಇವತ್ತು ಯಾವ ಕನ್ನಡ ಸಿನಿಮಾವು ಯಾವ ಮಾರುಕಟ್ಟೆಯಲ್ಲಿ ಇಲ್ಲ. ಐದರ್ ಆನ್ OTT ಆರ್ ಸ್ಯಾಟಲೈಟ್, ಡಿಜಿಟಲ್, ಡಬ್ಬಿಂಗ್ ರೈಟ್ಸ್, ಆಡಿಯೋ, ವೇರ್ ಎವರ್ ಯು ಗೋ, ಅಲ್ಲೆಲ್ಲೂ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ. ಇದ್ರ ಜೊತೆ ಕನ್ನಡ ಸಿನಿಮಾ ಪ್ರೀತಿಸೋ ಜನನೂ ಕನ್ನಡದಲ್ಲಿಲ್ಲ, ಬಹಳ ಕಮ್ಮಿ. ಇವತ್ತಿನ ದಿನ 10ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ತೆಲುಗು ಸಿನಿಮಾ. ಲೆಟ್ ಮಿ ನಾಟ್ ಟೇಕ್ ದಟ್ ನೇಮ್ ಬಿಕಾಸ್ ಅದು ಎಥಿಕ್ಸ್ ಅಲ್ಲ, ನಾನು ಇನ್ನೊಂದು ಸಿನಿಮಾ ಹೆಸರು ತೊಗೊಳ್ಳೋದು. ಒಂದು ತೆಲುಗು ಸಿನಿಮಾಗೆ ಕನ್ನಡ ಚಿತ್ರಮಂದಿರದ ಬಹುತೇಕ ಮಾಲೀಕರು ಆ ಸಿನಿಮಾಗೆ ಚಿತ್ರಮಂದಿರಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ 2 ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಚೂಮಂತರ ಅಂತ, ಇನ್ನೊಂದು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂತ. ಈ 2 ಸಿನಿಮಾಗಳಿಗೆ ಸಿಗದೇ ಇದ್ದ ಥಿಯೇಟ್ರ್ಗಳು ಆ ತೆಲುಗು ಸಿನಿಮಾಗೆ ಸಿಗುತ್ತೆ. ನಾವು ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ತೆಲುಗು ಸಿನಿಮಾ ಕೊಟ್ಬಿಟ್ಟಿದ್ದೀವಿ ಅಂತ. ನಾವು ಗಲಾಟೆ ಮಾಡಬೇಕಾ? ಹೋರಾಟ ಮಾಡಬೇಕಾ? ಬೆಂಕಿ ಹಚ್ಚಬೇಕಾ? ಟೈರ್ಗಳು ಹಚ್ಚಬೇಕಾ? ಇದು ಯಾವುದು ನಮ್ಗೆ ಗೊತ್ತಿಲ್ಲದಿರೋ. ಸೊ ಹಾಗಾಗಿ ಅದು ಯಾವುದನ್ನು ಮಾಡ್ತಿಲ್ಲ. ಇದನ್ನು ಕನ್ನಡ ಚಿತ್ರರಂಗದಲ್ಲಿ ನೀವು ಕೇಳ್ತಿದ್ದೀರಲ್ಲ, ಬಿಸ್ನೆಸ್ ಆಗಬೇಕು ಅನ್ನೋದಾದರೆ ಕನ್ನಡ ಚಿತ್ರಗಳನ್ನು ಪ್ರೀತಿಸೋ ಎಕ್ಸಿಬಿಟರ್ಸ್ ಇರಬೇಕು, ಡಿಸ್ಟ್ರಿಬ್ಯೂಟರ್ಸ್ ಇರಬೇಕು, ಬೈಯರ್ಸ್ ಇರಬೇಕು, ಫೈನಾನ್ಷಿಯರ್ಸ್ ಇರಬೇಕು. ದರ್ ಆರ್ ಲಾಟ್ ಆಫ್ ಸೆಕ್ಟರ್ಸ್. ಅಷ್ಟು ಸೆಕ್ಟರ್ಸ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಕೇಳಿದ್ರೆ ಇದಿಷ್ಟು ನಡೆಯುತ್ತೆ. ನಾನೊಂದು ತಮಿಳ್ ಸಿನಿಮಾ ಮಾಡಿದ್ದೀನಿ, ಇನ್ನೂ ರಿಲೀಸ್ಗೆ 6 ತಿಂಗಳಿದೆ, ಆಲ್ರೆಡಿ ವ್ಯಾಪಾರ ಆಗ್ತಾಯಿದೆ. ಅದು ತುಂಬ ಲೋ ಬಜೆಟಲ್ಲಿ ಮಾಡೋ ಸಿನಿಮಾ. ಆ ಬಜೆಟ್ಗಿಂತ ಜಾಸ್ತಿ ವ್ಯಾಪಾರ ಆಗ್ತಾಯಿದೆ. ಕನ್ನಡ ಸಿನಿಮಾ ಅತಿ ದೊಡ್ಡ ಬಜೆಟಲ್ಲಿ ಮಾಡಿದ್ದೀವಿ. ಅರ್ಧ ಸಿನಿಮಾ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀವಿ. ರಚಿತಾರಾಮ್ ಅವರಿದ್ದಾರೆ, ಶ್ರೀನಗರ ಕಿಟ್ಟಿ ಅವರಿದ್ದಾರೆ, ಸಂಪತ್ ಇದ್ದಾರೆ, ರಂಗಣ ರಘು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸತ್ಯ ಹೆಗ್ಡೆ ಇದ್ದಾರೆ, ಆ್ಯಂಟನಿ ಇದ್ದಾರೆ ಎಡಿಟರ್. ಬಿಗ್ ಕ್ಯಾಸ್ಟ್ ಆ್ಯಂಡ್ ಬಿಗ್ ಕ್ರೂ, ಬಿಗ್ ಬಜೆಟ್, ಬ್ಯೂಟಿಫುಲ್ ಲೊಕೇಶನ್ಸ್, ಬಿಗರ್ ಮ್ಯೂಸಿಕ್, ಬಿಗರ್ ಸಿಂಗರ್ಸ್ ಎಲ್ಲವೂ ಇದೆ. ಬಟ್ ಈ ಸಿನಿಮಾನ ನೋಡೋದಕ್ಕೂ ಕೇಳೋದಕ್ಕೂ ನಾಚ್ಕೋತಾ ಇದ್ದಾರೆ ಆ್ಯಕ್ಚುಲಿ. ಅಯ್ಯೋ ಕನ್ನಡ ಸಿನಿಮಾಗಳು ಓಡಲ್ಲ ಬಿಡ್ರಿ. ಸೊ ಈ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿನೇ ಇದಿದೆ. ಹಾಗಾಗಿ ಸಂಜು ವೆಟ್ಸ್ ಗೀತಾ ಅದರಲ್ಲಿ ಸೇಫ್. ಹೆಂಗೆ ಅಂತಂದರೆ, ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಸಿನಿಮಾನ ಒಬ್ಬ ಬೈಯರ್ ತಗೊಂಡಿದ್ದಾರೆ, ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅದಕ್ಕೆ 100%ಅಲ್ಲಿ 80 ಜನ ಥಿಯೇಟ್ರ್ ಕೊಟ್ಟಿದ್ದಾರೆ, 20% ಕೊಟ್ಟಿಲ್ಲ. ಆ ಕೊಡೋದಕ್ಕೆ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಚೇಂಬರ್ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಾಂದರೆ ಹೋರಾಟ ಕೂಡ ಮಾಡ್ತೀವಿ, ಬಿಕಾಸ್ ನಾವು ಬೇಸಿಕಲಿ ಹೋರಾಟಗಾರರು. ಸೊ ಹಾಗಾಗಿ ವಿ ಹ್ಯಾವ್ ಆಲ್ ದ ಪ್ಲ್ಯಾನ್ಸ್ ಡೌನ್ ದ ಲೈನ್. ಸೊ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಇಷ್ಟು ಕಷ್ಟಗಳ ಅಂದರೆ ಕಷ್ಟ ನಮಗಿರಲಿಲ್ಲ, ನಮ್ಮ ಸಿನಿಮಾಗಿರಲಿಲ್ಲ. ಬಟ್ ಈಗ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಬಿಕಾಸ್ ಆಫ್ ದ ಫ್ಯಾಷನೇಷನ್ ಟುವರ್ಡ್ಸ್ ದಿ ಅದರ್ ಲ್ಯಾಂಗ್ವೇಜ್ ಮೂವೀಸ್. ಸೊ 10ಕ್ಕೆ ಬರ್ತಾ ಇದೆ, 12ಕ್ಕೆ ಬರ್ತಾ ಇದೆ, 14ಕ್ಕೆ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸಿನಿಮಾ ಕಲೆಕ್ಷನ್ಸ್ ಕಮ್ಮಿ ಆದರೆ ದೇ ಥ್ರೋ. ಸೊ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡೋದು ಭಾಳ ಕಷ್ಟ ಇದೆ, ರಿಲೀಸ್ ಮಾಡೋದು ಭಾಳ ಕಷ್ಟ ಇದೆ. ಬಟ್ ನಮ್ಮ ಸಿನಿಮಾ ಭಾಳ ಅತ್ಯದ್ಭುತವಾದ ಸಿನಿಮಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಸಾಕಷ್ಟು ಕಡಿಮೆ ಮಾತಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಸಿನಿಮಾ ಬಗ್ಗೆ ಒಂದೇ ಮಾತಾಡೋದು ನಾನು, ಸಿನಿಮಾ ಮಾರ್ನಿಂಗ್ ಶೋ ಆಗಲಿ. ತುಂಬ ಜನ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಇದೇ ಹೇಳಿದರು. ಇಟ್ ವಾಸ್ ರಿಲೀಸಿಂಗ್ ಆನ್ April 1st. ಸೊ ನಾಗಶೇಖರ್ April 1st ರಿಲೀಸ್ ಮಾಡ್ತಿದ್ದಾನೆ, ಈ ಮಸ್ಟ್ ಬಿ ಎ ಫೂಲ್ ಅಂತ. ವಿ ನ್ಯೂ ವಾಟ್ ದ ಫೂಲ್ಸ್ ಡಸ್ ಅಂತ ಗೊತ್ತಿತ್ತು, ಈ ಫೂಲ್ ಹೆಂಗೆ ಹೊಡಿತಾನೆ ಹಿಂದೆಯಿಂದ ಅಂತ. ಸೊ ಹಂಗಾಗಿ ಇವತ್ತು ಗೊತ್ತಿದೆ ಸಿನಿಮಾ ಹೆಂಗಿದೆ ಅಂತ. ಸೊ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಅಗ್ರೆಸಿವ್ ಆಗಿ ನಾವು ಆಫ್ಟರ್ ದಿ ಮಾರ್ನಿಂಗ್ ಶೋ ಪ್ಲ್ಯಾನ್ ಮಾಡ್ತೀವಿ.
ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಎಂಟೈರ್ ನಮ್ಮ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾನ ಗೆಲ್ಲಿಸಿದ್ದಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.